1861ರಲ್ಲಿ ತನ್ನ ಮೊದಲ ಯಾತ್ರೆಯನ್ನು ಆರಂಭಿಸಿದಾಗ ಆ ಹಡಗು ತನ್ನ ನಾವಿಕನನ್ನೇ ಕಳೆದುಕೊಂಡಿತು. ಆ ನಂತರ ಬೇರೊಂದು ನಾವಿಕನನ್ನು ನಿಯೋಜಿಸಿ ಆ ಹಡಗು ತನ್ನ ಯಾತ್ರೆಯನ್ನು ಮುಂದುವರಿಸಿದಾಗ ಅದನ್ನು ನಂಬಿದ ಕಂಪನಿಯನ್ನು ದಿವಾಳಿಯ ಅಂಚಿಗೆ ತಂದಿತು. ತನ್ನ ಕೊನೆಯ ಯಾತ್ರೆಯಲ್ಲಿ ತನ್ನ ಎಲ್ಲ ಕ್ರೂಗಳನ್ನು ಕಳೆದುಕೊಂಡು ಆ ಹಡಗು ಒಂಟಿಯಾಗಿ ಸಮುದ್ರ ಮಧ್ಯದಲ್ಲಿ ನಿಂತು. ಹಾಗಾದರೆ ತನ್ನ ಯಾತ್ರೆಯ ಉದ್ದಕ್ಕೂ ಸಂಕಷ್ಟಗಳ ಸರಮಾಲೆಯನ್ನೇ ಎದುರಿಸಿ ತನ್ನನ್ನು ನಂಬಿದ ಕಂಪನಿಯನ್ನು ದಿವಾಳಿಯ ಅಂಚಿಗೆ ನೂಕಿ ತನ್ನ ಒಡಲಲ್ಲಿದ್ದ ಹಲವಾರು ಜನಗಳನ್ನು ಮರಣದ ಕೂಪಕ್ಕೆ ನೂಕಿದ ಈ ಶಾಪಗ್ರಸ್ತ ಹಡಗಿನ ಕಥೆಯೇನು? 150 ವರ್ಷಗಳ ಹಿಂದಿನ ಮೇರಿ ಸೆಲೆಸ್ಟಿ ಎನ್ನುವ ಹಡಗಿನ ಕಥೆಯನ್ನು ಒಂದು ವಿಡಿಯೋದ ಮೂಲಕ ನಾನು ನಿಮ್ಮ ಮುಂದೆ ತೆರೆದು ಇಡಲಿದ್ದೇನೆ. ವಿಡಿಯೋವನ್ನು ಕೊನೆ ತನಕ ನೋಡಿ, ತುಂಬ ಇಂಟ್ರೆಸ್ಟ್ ಆಗಿದೆ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವಿಸ್ಮಯ ಲೋಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸುಭಾಷ್. 1861ರಲ್ಲಿ ನೋವಾ ಸ್ಕೋಟಿಯಾದಲ್ಲಿ ಒಂದು ಹಡಗನ್ನು ತಯಾರಿಸಲಾಯಿತು. ತಯಾರಿಸುವ ಹೊತ್ತಿಗೆ ಆ ಹಡಗಿಗೆ ಇನ್ನೂ ಕೂಡ ಒಂದು ಹೆಸರು ಕೂಡ ಇರಲಿಲ್ಲ. ಯಾವಾಗ 1861ರಲ್ಲಿ ಅದೇ ವರ್ಷ ತನ್ನ ಯಾತ್ರೆಯನ್ನು ಪ್ರಾರಂಭಿಸಿತು, ಆ ಹೊತ್ತಿಗೆ ಈ ಹಡಗಿಗೆ ಅಮೆಜಾನ್ ಎಂಬ ಹೆಸರಿನ ಮೂಲಕ ಈ ಹಡಗನ್ನು ಪ್ರಾರಂಭಿಸಲಾಯಿತು. ಮೊದಲು ಎಲ್ಲವೂ ಸರಿಯಾಗಿಯೇ ಇತ್ತು. ಆದರೆ ಯಾವಾಗ ತನ್ನ ಯಾತ್ರೆಯನ್ನು ಆರಂಭಿಸಿತು, ಆ ದಿವಸ ಅದರ ನಾವಿಕ ಕ್ಯಾಪ್ಟನ್ಗೆ ಆರೋಗ್ಯ ಹದಗೆಟ್ಟು ಹಡಗಿನ ತುಂಬೆಲ್ಲ ಟಿಂಬರನ್ನು ತುಂಬಿಸಿ ಅದನ್ನು ಲಂಡನ್ಗೆ ಒಯ್ಯಲಾಗುತ್ತಿತ್ತು. ಮೊದಲಾಗಿ ಯಾರೂ ಕೂಡ ಈ ಅನಾರೋಗ್ಯವನ್ನು ಅಷ್ಟೊಂದು ತೀವ್ರವಾಗಿ ಪರಿಗಣಿಸಲಿಲ್ಲ. ಯಾಕೆಂದರೆ ಬದಲಾದ ಹವಾಮಾನದಲ್ಲಿ ಆರೋಗ್ಯ ಹದಗೆಡುವುದು ಸಾಮಾನ್ಯವಾಗಿತ್ತು. ಆದರೆ ಹಡಗು ಯಾವಾಗ ದಡವನ್ನು ಬಿಟ್ಟು ಸಮುದ್ರ ಮಧ್ಯೆ ಸಂಚರಿಸಲು ತೊಡಗಿತು, ಆಗ ಮತ್ತಷ್ಟು ಕ್ಯಾಪ್ಟನ್ ರವರ ಆರೋಗ್ಯ ಹದಗೆಡಲಾರಂಭಿಸಿತು. ಕೊನೆಗೆ ನಿರ್ವಾಹವಿಲ್ಲದೆ ಹಡಗನ್ನು ಅಲ್ಲೇ ಪಕ್ಕದಲ್ಲಿದ್ದ ವಿನ್ಸರ್ ಐಲ್ಯಾಂಡ್ಗೆ ತರಲಾಯಿತು. ಆ ಐಲ್ಯಾಂಡ್ನಲ್ಲಿ ಕ್ಯಾಪ್ಟನ್ ರವರ ಆರೋಗ್ಯ ಮತ್ತಷ್ಟು ಹದಗೆಟ್ಟಿತು. ಕೊನೆಗೆ ಅವರು ಅಲ್ಲಿಯೇ ಕೊನೆಯುಸಿರೆಳೆದರು. ಆ ಹಡಗಿನ ಮೊದಲ ಯಾತ್ರೆ ಆ ಕ್ಯಾಪ್ಟನ್ ರವರ ಅಂತಿಮ ಯಾತ್ರೆಯಾಗಿತ್ತು. ಕೊನೆಗೂ ಹಡಗನ್ನು ಲಂಡನ್ಗೆ ಒಯ್ಯಲೇಬೇಕಾದ ಅನಿವಾರ್ಯತೆ ಇತ್ತು. ಬೇರೊಬ್ಬ ನಾವಿಕನನ್ನು ನಿಯೋಜಿಸಿ ಆ ಹಡಗನ್ನು ಲಂಡನ್ನತ್ತ ಕೊಂಡೊಯ್ಯಲಾಯಿತು. ಆದರೆ ದಾರಿ ಮಧ್ಯ ಮತ್ತು ಸಂಕಷ್ಟಗಳ ಸರಮಾಲೆಯನ್ನೇ ಎದುರಿಸಿ ದಾರಿ ಮಧ್ಯೆ ಸಿಕ್ಕ ಫಿಶಿಂಗ್ ಇಕ್ವಿಪ್ಮೆಂಟಿಗೆ ಟಕ್ಕರ್ ಕೊಡುತ್ತಾ ಆ ಹಡಗು ಮುಂದೆ ಸಾಗಿತು. ಕೊನೆಗೂ ದಾರಿಯಲ್ಲಿ ಸಿಕ್ಕಿದ ಒಂದು ಬ್ರಿಡ್ಜ್ ಶಿಪ್ಗೆ ನೇರವಾಗಿ ಡಿಕ್ಕಿ ಹೊಡೆದು ಆ ಬ್ರಿಡ್ಜ್ ಶಿಪ್ಪನ್ನು ನೆಲಕ್ಕೆ ಮುಳುಗಿಸಿತು. ಆದರೆ ಈ ತನಕ ಆ ಬ್ರಿಡ್ಜ್ ಶಿಪ್ನಲ್ಲಿದ್ದ ಜನರ ಪತ್ತೆಯೇ ಆಗಲಿಲ್ಲ. 1867ರಲ್ಲಿ ಹಡಗಿನ ಕ್ಯಾಪ್ಟನ್ಶಿಪ್ಪನ್ನು ವಿಲ್ಸನ್ ಥಾಮ್ಸನ್ ಎಂಬವರಿಗೆ ವರ್ಗಾಯಿಸಿ ಹಡಗನ್ನು ಮತ್ತೆ ಪ್ರಯಾಣಕ್ಕೆ ಇಳಿಸಲಾಯಿತು. ಆ ಹೊತ್ತಿಗೆ ಕೂಡ ಹಡಗು ದಾರಿ ಮಧ್ಯದಲ್ಲಿ ತೀವ್ರವಾದ ಬಿರುಗಾಳಿಯನ್ನು ಎದುರಿಸಬೇಕಾಗಿ ಬಂದು ಕೊನೆಗೆ ಹಡಗಿನಲ್ಲಿದ್ದ ಕ್ರೂ ಮೆಂಬರನ್ನು ಲೈಫ್ ಬೋಟ್ನ ಮುಖಾಂತರ ದಡಕ್ಕೆ ಕರೆತರಲಾಯಿತು. ಬಿರುಗಾಳಿಯ ತೀವ್ರತೆಗೆ ಸಿಕ್ಕಿ ಹಡಗು ಎಷ್ಟು ನಜ್ಜುಗುಜ್ಜಾಗಿತ್ತೆಂದರೆ ಹಡಗನ್ನು ಮುನ್ನಡೆಸುವ ಸಾಧ್ಯತೆಯೇ ಇರಲಿಲ್ಲ. ಆ ಹೊತ್ತಿಗೆ ಆ ಹಡಗನ್ನು ರಿಚರ್ಡ್ ಹೆನ್ಸನ್ ಎನ್ನುವವರಿಗೆ ಮಾರಲಾಯಿತು. ಈ ಹೊತ್ತಿಗಾಗಲೇ ಅಮೆಜಾನ್ ಎನ್ನುವ ಹೆಸರು ತೀರಾ ಕೆಟ್ಟಿದ್ದು ಹಡಗನ್ನು ನವೀಕರಣಗೊಳಿಸಿ ಹಡಗಿಗೆ ಹೊಸ ಹೆಸರು ಮೇರಿ ಸೆಲೆಸ್ಟಿ ಎಂಬ ಹೆಸರಿನೊಂದಿಗೆ ಹಡಗು ಸಮುದ್ರಕ್ಕೆ ಇಳಿಯಿತು. ಆದರೆ ಆ ಹಡಗನ್ನು ನವೀಕರಿಸಗೊಳಿಸಲು ಆದ ಖರ್ಚು ಮಿತಿ ಮೀರಿದ್ದು ಸಾಲಗಾರರು ಆ ಹಡಗನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡರು. ಸಾಲಗಾರರಿಗೆ ಹಡಗಿನ ನಿರ್ವಹಣೆಯ ಅನುಭವವಿಲ್ಲದೆ ಅವರು ಆ ಹಡಗನ್ನು ಇನ್ನೊಬ್ಬರಿಗೆ ಮಾರಬೇಕಾಯಿತು. ಆ ಹೊತ್ತಿಗೆ ಆ ಹಡಗನ್ನು ವಿಂಚೆಸ್ಟರ್ ಎನ್ನುವ ವ್ಯಕ್ತಿಯೊಬ್ಬ ಖರೀದಿಸಲು ಮುಂದೆ ಬಂದ. ಹಲವು ಜನರ ಪಾಲುದಾರಿಕೆಯೊಂದಿಗೆ ವಿಂಚೆಸ್ಟರ್ ತನ್ನ ನೇತೃತ್ವದಲ್ಲಿ ಆ ಹಡಗನ್ನು ಖರೀದಿಸಿದ. ಆದರೆ ಸ್ವಲ್ಪವೇ ಸಮಯದಲ್ಲಿ ಎಲ್ಲ ಪಾಲುದಾರರಿಗೆ ಅವರವರ ಹಣ ಕೊಟ್ಟು ಅವರನ್ನು ಮುಕ್ತಗೊಳಿಸಿ ತಾನೊಬ್ಬನೇ ಖರೀದಿಸಿ ಆ ಹಡಗನ್ನು ಇನ್ನಷ್ಟು ನವೀಕರಣಗೊಳಿಸಿ ಇನ್ನಷ್ಟು ದೊಡ್ಡದು ಮಾಡಿ ಅದರಲ್ಲಿ ಹೆಚ್ಚು ಹಡಗು ಸರಕನ್ನು ತುಂಬಿಸಿ ಹೆಚ್ಚು ಲಾಭ ಗಳಿಸಬಹುದು ಎಂಬ ಉದ್ದೇಶದಿಂದ ಇನ್ನಷ್ಟು ನವೀಕರಣಗೊಳಿಸಿ ಹಡಗನ್ನು ಸಮುದ್ರಕ್ಕೆ ಇಳಿಸಿದ. ಮಾತ್ರವಲ್ಲ, ಬೆಂಜಮಿನ್ ಎಂಬ ವ್ಯಕ್ತಿಯೊಬ್ಬನನ್ನು ಆ ಹಡಗಿನ ಕ್ಯಾಪ್ಟನ್ ಆಗಿ ನಿಯೋಜಿಸಿ ಆ ಹಡಗಿನ ನಿಜವಾದ ಕುತೂಹಲಕರವಾದ ಕಥೆ ಇನ್ನು ಪ್ರಾರಂಭವಾಗುತ್ತದೆ. 1872 ಅಕ್ಟೋಬರ್ 24ರಂದು ಬೆಂಜಮಿನ್ ಎಂಬ ವ್ಯಕ್ತಿಯ ಕ್ಯಾಪ್ಟನ್ಶಿಪ್ನೊಂದಿಗೆ ಆ ಹಡಗು ಸಮುದ್ರಕ್ಕೆ ಇಳಿಯಬೇಕಾಗಿತ್ತು. 1700 ಬ್ಯಾರಲ್ ಇಥೆನಾಲ್ ಮಿಶ್ರಿತ ಆಲ್ಕೋಹಾಲನ್ನು ಆ ಸರಕಾಗಿ ತುಂಬಿಸಿಕೊಂಡಿತ್ತು. ಆದರೆ ಹವಾಮಾನದ ವೈಪರೀತ್ಯದಿಂದಾಗಿ
ಪ್ರಯಾಣವನ್ನು ಸ್ವಲ್ಪ ದಿವಸ ಕೈಬಿಟ್ಟು ನವೆಂಬರ್ 7ಕ್ಕೆ ಪ್ರಯಾಣವನ್ನು ಪ್ರಾರಂಭಿಸಿತು. ಪ್ರಯಾಣದ ಜೊತೆ ಬೆಂಜಮಿನ್ ತನ್ನ ಪತ್ನಿ ಹಾಗೂ 2 ವರ್ಷದ ಮಗಳು ಸಾರಾಳನ್ನು ಕರೆದೊಯ್ದಿದ್ದ. ಜೊತೆಗೆ 7 ಜನ ಪರಿಣತ ಕ್ರೂ ಮೆಂಬರ್ಸ್ ಕೂಡ ಆ ಹಡಗಿನಲ್ಲಿದ್ದರು. ಯಾತ್ರೆಯ ಮೊದಲ ದಿನದ ರಾತ್ರಿ ಬೆಂಜಮಿನ್ ತನ್ನ ಮಿತ್ರ ಕ್ಯಾಪ್ಟನ್ ಮೋರ್ ಹೌಸ್ ಎನ್ನುವವನ ಜೊತೆ ರಾತ್ರಿಯ ಡಿನ್ನರ್ ಮುಗಿಸುತ್ತಿದ್ದ. ಕ್ಯಾಪ್ಟನ್ ಮೋರ್ ಹೌಸ್ನಿಗೆ ತನ್ನದೇ ಆದ ಒಂದು ಹಡಗು ಡೇಯಿ ಗ್ರೇಷಿಯಾ ಎನ್ನುವ ಶಿಪ್ ಇದ್ದು, ಅದಾದ 7 ದಿನಗಳ ನಂತರ ಆ ಹಡಗು ಅದೇ ದಾರಿಯಲ್ಲಿ ಸಾಗುವಂಥದ್ದಿದ್ದಿತು. ಈಗ ಹೆಸರುಗಳನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ, ಯಾಕೆಂದರೆ ಈ ವಿಡಿಯೋದ ಮುಂದೆ ಕುತೂಹಲಕರವಾದ ಒಂದು ಘಟನೆ ಮುಂದೆ ನಡೆಯುವುದರಲ್ಲಿದೆ. ಬೆಂಜಮಿನ್ ತನ್ನ ಹಡಗಾದ ಮೇರಿ ಸೆಲೆಸ್ಟಿಯನ್ನು ಯಾವ ದಾರಿಯಲ್ಲಿ ಕೊಂಡು ಹೋಗುತ್ತಾನೋ ಅದೇ ದಾರಿಯಿಂದ ಒಂದು 9 ದಿನಗಳ ನಂತರ ಡೇಯಿ ಗ್ರೇಷಿಯಾ ಎಂಬ ಹಡಗು ಕ್ಯಾಪ್ಟನ್ ಮೋರ್ ಹೌಸ್ ಅದರ ನಾವಿಕನಾಗಿ ಅದೇ ದಾರಿಯಿಂದ ಚಲಿಸುವಂಥದ್ದಿದ್ದಿದೆ. ಪ್ರತಿಕೂಲ ಹವಾಮಾನದ ಮಧ್ಯೆಯೂ ನವೆಂಬರ್ 7ಕ್ಕೆ ಬೆಂಜಮಿನ್ ಮೇರಿ ಸೆಲೆಸ್ಟಿ ಹಡಗಿನೊಂದಿಗೆ ಪ್ರಯಾಣ ಪ್ರಾರಂಭಿಸಿದ. ಹಲವು ದಿನಗಳು ಪ್ರತಿಕೂಲದ ಹವಾಮಾನದ ಮಧ್ಯೆಯೂ ಕೂಡ ಸಾಗಿ ಹಡಗು ತನ್ನ ಪ್ರಯಾಣ ಮುಂದುವರಿಸಿತು. ನವೆಂಬರ್ 25ಕ್ಕೆ ಬೆಂಜಮಿನ್ ತನ್ನ ಹಡಗಿನ ಲಾಗ್ ಬುಕ್ಕಿನಲ್ಲಿ ಹೀಗೆ ಬರೆಯುತ್ತಾನೆ. ಹಡಗಿನಲ್ಲಿ ಲಾಗ್ ಬುಕ್ ಅಂತ ಒಂದು ಬುಕ್ ಇರುತ್ತದೆ. ಅದರಲ್ಲಿ ಪ್ರತಿದಿನ ತನ್ನ ಪ್ರಯಾಣದ ವಿವರಣೆಯನ್ನು ನಾವಿಕರು ದಾಖಲಿಸುತ್ತಾರೆ. ಆ ದಿನ ನವೆಂಬರ್ 25ರಂದು ಬೆಂಜಮಿನ್ ಬರೆಯುತ್ತಾನೆ, ಹಡಗು ಸೆಂಟಾ ಮೇರಿಯಾ ದ್ವೀಪಕ್ಕೆ 9.5 ಕಿಲೋಮೀಟರ್ ಹತ್ತಿರದಲ್ಲಿದೆ. ಅದೇ ಕೊನೆಯ ಎಂಟ್ರಿ ಆಗಿತ್ತು ಲಾಗ್ ಬುಕ್ನಲ್ಲಿ. ಅದಾದ 9 ದಿನಗಳ ನಂತರ ಡೇಯಿ ಗ್ರೇಷಿಯಾ ಹಡಗು ಮೋರ್ ಹೌಸ್ನ ಕ್ಯಾಪ್ಟನ್ಶಿಪ್ನಲ್ಲಿ ಸಾಗುತ್ತಾ ಎಜಾರ್ಸ್ ಐಲ್ಯಾಂಡ್ನ ಹತ್ತಿರ ಬರುತ್ತದೆ. ಆಗ ಮೋರ್ ಹೌಸ್ಗೆ ದೂರದಲ್ಲಿ ಒಂದು ಹಡಗು ನಿಧಾನ ಗತಿಯಲ್ಲಿ ಅಸಹಜವಾದ ಚಲನೆಯಿಂದ ಸಾಗುತ್ತಾ ಬರುವುದು ಕಾಣಿಸುತ್ತದೆ. ಹಡಗು ತನ್ನತ್ತಲೇ ಬರುವುದನ್ನು ಗಮನಿಸಿದ ಮೋರ್ ಹೌಸ್ ಆ ಹಡಗಿನತ್ತ ಸಿಗ್ನಲ್ ರವಾನಿಸಿದ. ಆದರೆ ಆ ಹಡಗಿನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಹಡಗು ಇನ್ನಷ್ಟು ಹತ್ತಿರಕ್ಕೆ ಬರುತ್ತಿದ್ದಂತೆ ಮೋರ್ ಹೌಸ್ನಿಗೆ ಆ ಹಡಗು ಮೇರಿ ಸೆಲೆಸ್ಟಿ ಎಂದು ಖಾತ್ರಿಯಾಯಿತು. ಗಾಬರಿಗೊಂಡ ಮೋರ್ ಹೌಸ್ ತನ್ನ 2 ಸಿಬ್ಬಂದಿಗಳನ್ನು ಲೈಫ್ ಬೋಟ್ನ ಮುಖಾಂತರ ಮೇರಿ ಸೆಲೆಸ್ಟಿ ಹಡಗಿನತ್ತ ಕಳುಹಿಸಿದ. ಲೈಫ್ ಬೋಟ್ನಲ್ಲಿ ಮೇರಿ ಸೆಲೆಸ್ಟಿ ಹಡಗಿನತ್ತ ಬಂದ ಸಿಬ್ಬಂದಿಗಳು ಹಡಗನ್ನು ಏರಿ ನೋಡಿದಾಗ ಅವರ ಎದೆ ಧಸಕ್ಕೆಂದಿತು. ಹಡಗಿನಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿಯ ಸುಳಿವಿರಲಿಲ್ಲ. ಹಡಗಿಗೆ ಕಟ್ಟಿದ ಸೇಲ್ಗಳು ಹರಿದು ಹೋಗಿದ್ದವು. ಅದನ್ನು ಬಿಗಿದು ಕಟ್ಟಿದ ಹಗ್ಗಗಳು ಜರ್ಜರಿತವಾಗಿದ್ದವು. ಹಡಗಿನ ತಳಭಾಗದ 3 ಹ್ಯಾಚಸ್ಗಳಲ್ಲಿ 2 ಹ್ಯಾಚಸ್ಗಳ ಡೋರ್ ಓಪನ್ ಆಗಿತ್ತು. ಇದರಿಂದಾಗಿ ಹಡಗಿನಲ್ಲಿ ನೀರು ತುಂಬಿಕೊಂಡಿತ್ತು. ಇನ್ನೊಂದು ಕುತೂಹಲಕರ ವಿಷಯವೆಂದರೆ ಹಡಗಿನಲ್ಲಿದ್ದ ಲೈಫ್ ಬೋಟ್ ಮಿಸ್ಸಿಂಗ್. ಹಾಗಾದರೆ ಹಡಗಿನಲ್ಲಿ ನೀರು ತುಂಬಿಕೊಳ್ಳುತ್ತದೆ ಎಂದು ಬೆಂಜಮಿನ್ ಫ್ಯಾಮಿಲಿ ಹಾಗೂ ಉಳಿದ ಕ್ರೂ ಮೆಂಬರ್ಗಳು ಹಡಗಿನಿಂದ ಲೈಫ್ ಬೋಟ್ಗೆ ಇಳಿದು ಲೈಫ್ ಬೋಟ್ನ ಮುಖಾಂತರ ಪಾರಾಗಿರಬಹುದೆಂದು ಅವರು ಯೋಚಿಸಿದರು. ಹಡಗಿನ ತಳಭಾಗಕ್ಕೆ ಇಳಿದು ನೋಡಿದರೆ ತಳಭಾಗದಲ್ಲಿ ಹ್ಯಾಚಸ್ಗಳು ಮುರಿದು 1 ಮೀಟರ್ ನೀರು ತುಂಬಿಕೊಂಡಿತ್ತು. ಇನ್ನೂ ಕುತೂಹಲಕರ ವಿಷಯವೆಂದರೆ ಲಾಗ್ ಬುಕ್ ಯಥಾಸ್ಥಿತಿಯಲ್ಲಿತ್ತು. ಅಡುಗೆ ಸಾಮಾನಿನಿಂದ ಹಿಡಿದು ಎಲ್ಲ ಸರಕುಗಳು ಕೂಡ ಯಥಾಸ್ಥಿತಿಯಲ್ಲಿದ್ದವು. ಬೆಂಜಮಿನ್ಗೆ ಸೇರಿದ ಪರ್ಸನಲ್ ಥಿಂಗ್ಸ್ಗಳು ಕೂಡ ಯಥಾಸ್ಥಿತಿಯಲ್ಲಿ ಇದ್ದವು. ಕುತೂಹಲಕಾರಿ ವಿಷಯವೆಂದರೆ ಹಡಗಿನ ಲಾಗ್ ಬುಕ್ಕಿನಲ್ಲಿ ಕಡೆಯದಾಗಿ ನಮೂದಿಸಿದ ಲೊಕೇಶನ್ ಸೆಂಟಾ ಮೇರಿಯಾ ದ್ವೀಪ ಹಾಗೂ ಈಗ ಹಡಗು ಸಿಕ್ಕಿರುವ ಜಾಗ ಎಜಾರ್ಸ್ ಐಲ್ಯಾಂಡ್ ಸಾಧಾರಣ 400 ನಾಟಿಕಲ್ ಮೈಲ್ನಷ್ಟು ಅಂತರವಿತ್ತು. ಹಾಗಾದರೆ ಯಾವುದೇ ಗೈಡೆನ್ಸ್ ಇಲ್ಲದೆ ಈ 400 ಮೈಲ್ಗಳ ಅಂತರ ಈ ಹಡಗು ಹೇಗೆ ಚಲಿಸಿತು? ಹಡಗಿನ ಡೆಕ್ಗೆ ಪ್ರವೇಶಿಸಿ ನೋಡಿದರೆ ಎಲ್ಲ ಪರಿಕರಗಳು, ನ್ಯಾವಿಗೇಷನ್ ಇಕ್ವಿಪ್ಮೆಂಟ್, ಸಾಮಾನು ಸರಂಜಾಮುಗಳು ಎಲ್ಲವೂ ಯಥಾಸ್ಥಿತಿಯಲ್ಲಿದ್ದವು. ಅಲ್ಲದೆ ಯಾವುದೇ ಅವಘಡಗಳು ಸಂಭವಿಸಿದ ಕುರುಹುಗಳು ಪತ್ತೆಯಾಗಲಿಲ್ಲ. ಮೋರ್ ಹೌಸ್ ಯೋಚಿಸಿದ, ಈ ಹಡಗನ್ನು ದಡಕ್ಕೆ ತಂದರೆ ಸ್ವಲ್ಪ ಕಾಂಪೆನ್ಸೇಷನ್ ಸಿಗಬಹುದು ಅಂತ. ಯಾಕೆಂದರೆ ಸಮುದ್ರ ಮಧ್ಯದಲ್ಲಿ ಅಬಾಂಡನ್ ಅಂದರೆ ಕೈಬಿಟ್ಟ ಹಡಗನ್ನು ಮತ್ತೆ ಸಮುದ್ರದ ದಡಕ್ಕೆ ಎಳೆದು ತಂದರೆ ಕಾನೂನಿನ ಪ್ರಕಾರ
ಸರಕಿನ ಮೌಲ್ಯ ಹಾಗೂ ಹಡಗಿನ ಮೌಲ್ಯದ ಒಂದು ಪಾಲನ್ನು ಎಳೆದು ತಂದವರಿಗೆ ಕೊಡಲಾಗುತ್ತಿತ್ತು. ಹಾಗೆ ಆ ಕಾಂಪೆನ್ಸೇಷನ್ ಅನ್ನು ಪಡೆಯಬಹುದು ಎಂಬ ಉದ್ದೇಶದಿಂದ ಕ್ಯಾಪ್ಟನ್ ಮೋರ್ಹೌಸ್ ಸೆಲೆಸ್ಟಿ ಹಡಗನ್ನು ದಡಕ್ಕೆ ತರುವ ಬಗ್ಗೆ ಯೋಚನೆ ಮಾಡಿದ. ಕೊನೆಗೆ ದಡಕ್ಕೆ ತಂದ ಕೂಡ. ಕಾಂಪೆನ್ಸೇಷನ್ಗೆ ಬೇಕಾಗಿ ಪ್ರಕರಣ ಕೋರ್ಟಿನ ಮೆಟ್ಟಲೇರಿ. ಕೋರ್ಟಿನಲ್ಲಿ ತನಿಖೆ ತೀವ್ರವಾಗುತ್ತಿದ್ದಂತೆ ಒಂದೊಂದೇ ಅಂಶಗಳು ಬೆಳಕಿಗೆ ಬಂದವು. ಮೋರ್ಹೌಸ್ ಈ ತನಕ ಯಾವ ವಿಷಯವನ್ನು ತಿಳಿಸಿರಲಿಲ್ಲವೋ ಅಂತಹ ವಿಷಯಗಳು ಬೆಳಕಿಗೆ ಬಂದವು. ಹಡಗಿನ ಡೆಕ್ಕಿನಲ್ಲಿ ಅಸಹಜವಾದ ಕಲೆಗಳು ಕಂಡುಬಂದವು. ಮಾತ್ರವಲ್ಲ, ಡೆಕ್ಕಿನ ಮರದಲ್ಲಿ ಯಾವುದೋ ಹರಿತವಾದ ಆಯುಧದಿಂದ ಕಡಿದಂತಹ ಚಿಹ್ನೆಗಳು ಕಂಡುಬಂದವು. ಹಾಗೂ ಬೆಂಜಮಿನ್ ತನ್ನ ಒಟ್ಟಿಗೆ ಒಯ್ದಿದ್ದ ತಲವಾರಿನಲ್ಲಿ ರಕ್ತದ ಕಲೆಗಳಂತಹ ಕಲೆಗಳು ಕಂಡುಬಂದವು. ಈಗ ಸಂಶಯ ಮೋರ್ಹೌಸ್ನತ್ತ ತಿರುಗಿತು. ಯಾಕೆಂದರೆ ಹಡಗು ಸಿಕ್ಕಿದ ಸ್ಥಳ ಹಾಗೂ ಅದು ಕಟ್ಟಕಡೆಯದಾಗಿ ನಮೂದಾಗಿದ್ದ ಲೊಕೇಶನ್ 400 ಕಿಲೋಮೀಟರ್ ಅಂತರದಲ್ಲಿತ್ತು. ಮಾತ್ರವಲ್ಲ, ಹಡಗು ನೇರವಾಗಿ ಮೋರ್ಹೌಸ್ಗೆ ಸಿಕ್ಕಿತು. ಬೆಂಜಮಿನ್ ಹಾಗೂ ಆತನ ಫ್ಯಾಮಿಲಿಯನ್ನು ಕೊಂದು, ಜೊತೆಗೆ ಕ್ರೂ ಮೆಂಬರನ್ನು ಕೊಂದು ಹಡಗನ್ನು ದಡಕ್ಕೆ ತಂದರೆ ಹಡಗಿನ ಒಂದು ಪಾಲು ಕಾಂಪೆನ್ಸೇಷನ್ ತನಗೆ ದೊರೆಯಬಹುದು ಎಂಬ ಉದ್ದೇಶದಿಂದ ಮೋರ್ಹೌಸ್ ಈ ಕೃತ್ಯ ಎಸಗಿದ್ದ ಎನ್ನುವಂತೆ ಜಡ್ಜಿನಿಂದ ಹಿಡಿದು ಸಾಮಾನ್ಯ ಜನರ ತನಕ ಯೋಚಿಸಿದರು. ಆದರೆ ಮೋರ್ಹೌಸ್ ಈ ರೀತಿ ಮಾಡಿದ ಎಂಬುದಕ್ಕೆ ಯಾವುದೇ ಸಾಕ್ಷಿ ಪುರಾವೆಗಳು ಸಿಗದೇ ಇದ್ದುದರಿಂದ ಪ್ರಕರಣ ಕೋರ್ಟಿನಲ್ಲಿ ಸಾಬೀತಾಗಲಿಲ್ಲ. ಮಾತ್ರವಲ್ಲ, ಮೋರ್ಹೌಸ್ಗೆ ಒಂದಷ್ಟು ಕಾಂಪೆನ್ಸೇಷನ್ ಕೂಡ ಸಿಕ್ಕಿತು. ಹಡಗನ್ನು ರಿಲೀಸ್ ಮಾಡಲಾಯಿತು. ಹಡಗು ಸಿಕ್ಕಿ ಹಲವಾರು ವರ್ಷಗಳು ಕಳೆದರೂ ಕೂಡ ಈ ತನಕ ಬೆಂಜಮಿನ್ ಫ್ಯಾಮಿಲಿ ಹಾಗೂ 7 ಜನ ಕ್ರೂ ಮೆಂಬರ್ಗಳ ಪತ್ತೆ ಆಗಲೇ ಇಲ್ಲ. ಹಾಗಾದರೆ ಬೆಂಜಮಿನ್ ಫ್ಯಾಮಿಲಿ ಹಡಗನ್ನು ಅಬಾಂಡನ್ ಮಾಡಿ ಲೈಫ್ ಬೋಟ್ನ ಮುಖಾಂತರ ಪಾರಾಗಿರಬಹುದೆಂದೇ ಎಲ್ಲರೂ ಯೋಚಿಸಿದರು. ಹಾಗಾದರೆ ಅವರು ಲೈಫ್ ಬೋಟ್ನ ಮುಖಾಂತರ ಪಾರಾಗಿರಲು ಇರುವ ಕಾರಣಗಳು ಯಾವುವು ಅಂತ ಯೋಚಿಸಿದರೆ 3 ಕಾರಣಗಳು ನಮಗೆ ಹೊಳೆಯುತ್ತವೆ. ಬಿರುಗಾಳಿಗೆ ಸಿಕ್ಕಿ ಹಡಗು ಯಾವುದಕ್ಕೋ ಟಕ್ಕರ್ ಹೊಡೆದು ತಳಭಾಗದ 3 ಹ್ಯಾಚಸ್ಗಳಲ್ಲಿ 2 ಹ್ಯಾಚಸ್ಗಳು ಓಪನ್ಗೊಂಡಾಗ ನೀರು ಒಳನುಗ್ಗಿ ಇನ್ನೂ ಹಡಗನ್ನು ಮುನ್ನಡೆಸಲು ಸಾಧ್ಯವಿಲ್ಲ ಎಂಬ ಪರಿಸ್ಥಿತಿಗೆ ಬೆಂಜಮಿನ್ ಬಂದು ಹಡಗನ್ನು ಅಲ್ಲಿಯೇ ಅಬಾಂಡನ್ ಮಾಡಿ ಲೈಫ್ ಬೋಟ್ನ ಮುಖಾಂತರ ಪಾರಾಗಿರಬಹುದು. ಇಲ್ಲವೇ ಹಡಗಿನಲ್ಲಿದ್ದ ಆಲ್ಕೋಹಾಲ್ಗೆ ಬೆಂಕಿ ಹತ್ತಿಕೊಂಡು, ಒಂದಷ್ಟು ಆಲ್ಕೋಹಾಲ್ ಸೋರಿಕೆಯಾದಾಗ ಬೆಂಕಿ ಹತ್ತಿಕೊಂಡು ಅದರಿಂದ ಪಾರಾಗಲು ಕೂಡ ಲೈಫ್ ಬೋಟ್ನಿಂದ ಪಾರಾಗಿರಬಹುದು. ಇನ್ನು 3ನೆಯ ಕಾರಣವೆಂದರೆ ಭೂಮಿಯಲ್ಲಿ ಭೂಕಂಪ ಉಂಟಾಗುವ ಹಾಗೆ ಸಮುದ್ರದಲ್ಲಿ ಕೂಡ ಸೀಕ್ವೇಕ್ ಉಂಟಾಗಿ ಹಡಗು ಅಸಮತೋಲನಗೊಂಡು ಕೆಳಗಿನ ಹ್ಯಾಚಸ್ಗಳು ಮುರಿದು ನೀರು ಒಳನುಗ್ಗಿ ನುಗ್ಗಿದಾಗ ಹಡಗನ್ನು ಅಬಾಂಡನ್ ಮಾಡಿ ಬೆಂಜಮಿನ್ ಫ್ಯಾಮಿಲಿ ಪಾರಾಗಿರಬಹುದು. ಹೀಗೆಲ್ಲ ನಾವು ಯೋಚಿಸಬಹುದು. ಆದರೆ ಈ ತನಕ ಬೆಂಜಮಿನ್ ಫ್ಯಾಮಿಲಿಯ ಪತ್ತೆಯಾಗಲೇ ಇಲ್ಲ. ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.